ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮಗೆ ಇವತ್ತು ಒಂದು ಒಳ್ಳೆ ಪ್ಲೇಸ್ನಾದರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಒಂದು ಹಿಸ್ಟೋರಿಕಲ್ ಪ್ಲೇಸು. ನನಗೆ ಒಂದು 18 ನಿಮಿಷ ಒಂದು ಸಮಯವನ್ನು ಕೊಡಿ, ನಿಮಗೆ ಒಳ್ಳೆ ಪ್ಲೇಸ್ನಾದರೂ ತೋರಿಸ್ತೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ನಾದರೂ ಕೊಡ್ತೀನಿ. ಸೊ ಫೈನಲ್ ಆಗಿ ನೀವೇ ಕಾಮೆಂಟ್ ಮಾಡ್ತೀರಾ ವಾವ್ ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋ ವಾವ್ ಅಂತ ಕಾಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಬಂದುಬಿಟ್ಟು ಒಂದು ತಮಿಳ್ನಾಡಿನ ಎರಡನೇ ಅತಿ ದೊಡ್ಡ ಒಂದು ಸಿಟಿದಲ್ಲಿ ಇದ್ದೀನಿ. ಸೊ ಇದುವೇ ಒಂದು ಮಧುರಾ ನಗರ, ಒಂದು ಮಧುರೈ ಅಂತಲೇ ಕರೀತಾರೆ. ತುಂಬ ಒಂದು ರಿಚೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು ಈ ಮಧುರೈನ. ಸೊ ಏಕೆಂದರೆ ಒಂದು ಗ್ರೀಕರು ರೋಮನ್ನರು ಆಳ್ವಿಕೆ ಮಾಡಿದಂತಹ ಒಂದು ನಗರ ಈ ಮಧುರೈ ನಗರ. ಮಧುರೈನಲ್ಲಿ ಕನಿಷ್ಠ ಒಂದು ಕ್ರಿಸ್ತಪೂರ್ವ ಒಂದು 3ನೇ ಶತಮಾನದಿಂದನೂ ಒಂದು ಜನವಸತಿ ಇದೆ ಅಂತ ಒಂದು ಪುರಾಣಗಳು ಹೇಳ್ತಾ ಇದೆ. ಮತ್ತು ಮೆಗಾನೀಸ್ ಅವರು ಕೂಡ ಒಂದು ಕ್ರಿಸ್ತಪೂರ್ವ ಒಂದು 3ನೇ ಶತಮಾನದಲ್ಲಿ ಭೇಟಿ ನೀಡಿದರು ಅಂತ ಕೂಡ ಒಂದು ಪುರಾಣಗಳಾದರೆ ಹೇಳ್ತಾ ಇದೆ. ಅವರ ಒಂದು ಖಾತೆಯಲ್ಲಿ ಒಂದು ಮೆಧೋರ ಅಂತ ಒಂದು ಹೆಸರಾದರೆ ಇಟ್ಟಿದ್ರು ಒಂದು ಮಧುರೈ ನಗರಕ್ಕೆ. ಸೊ ತದನಂತರದಲ್ಲಿ ಒಂದು ಪಾಂಡ್ಯರ ಒಂದು 590ನೇ ಒಂದು ಕ್ರಿಸ್ತಶಕ ಒಂದು ಶತಮಾನದಲ್ಲಿ ಒಂದು ಪಾಂಡ್ಯರ ಒಂದು ರಾಜ ಸರಣಿಯ ಕೂಡ ಒಂದು ಮುಂದುವರಿಸ್ಕೊಂಡಾದ್ರೆ ಹೋಗ್ತಾರೆ. ತದನಂತರದಲ್ಲಿ 9ನೇ ಶತಮಾನದಲ್ಲಿ ಚೋಳ ರಾಜರು ಒಂದು ಪಾಂಡ್ಯರನ್ನು ಹೊರ ಹಾಕುತ್ತಾರೆ. ಮತ್ತು ಕ್ರಿಸ್ತಶಕ 1559ರಲ್ಲಿ ಒಂದು ನಾಯಕರ ಅಡಿಯಲ್ಲಿ ಮಧುರೈ ವಿಜಯನಗರದಿಂದ ಒಂದು ಸ್ವತಂತ್ರವಾಗಿರ್ತದೆ. ಮಧುರೈನಲ್ಲಿ ಅನೇಕ ಉತ್ಸವಗಳಾದರೆ ಒಂದು ಆಚರಣೆ ಮಾಡ್ತಾ ಇರ್ತಾರೆ, ಹಬ್ಬಗಳು, ಸಡಗರ ಸಂಭ್ರಮಗಳು ಎಲ್ಲ. ಸೊ ಕೆಲವೊಂದು ಪ್ರಮುಖ ಹಬ್ಬಗಳೆಂದರೆ ದೇವಿ ಮೀನಾಕ್ಷಿ, ತಿರುಕಲ್ಯಾಣಂ, ಒಂದು ಚಿತೈರೈ ಉತ್ಸವ, ದೀಪಾವಳಿ, ಒಂದು ಪೊಂಗಲ್, ಸೊ ರಥೋತ್ಸವಗಳು ಅಂತ ತುಂಬ ಒಂದು ಫೇಮಸ್ ಆಗಿರತಕ್ಕಂತಹ ಒಂದು ರಥೋತ್ಸವಗಳಾದರೆ ಮಾಡ್ತಾ ಇರ್ತಾರೆ. ಸುಮಾರು ಒಂದು 12 ಲಕ್ಷದ ಜನ ಆದರೆ ನಿವಸಿಸ್ತಾ ಇದ್ದಾರೆ. ಮಧುರೈನ ಒಂದು ರಿಚ್ ಸಿಟಿನೇ ಅಂತ ಕರೀತಾ ಇರ್ತಾರೆ. ಸೊ ಏನಕ್ಕಂತ ಹೇಳಿದ್ರೆ, ಒಂದು 3ನೇ ಶತಮಾನದಲ್ಲಿ ರೋಮನರು ಮತ್ತು ಗ್ರೀಕರು ಒಂದು ಆಳ್ವಿಕೆ ಮಾಡಿರುವಂತಹ ಒಂದು ಕಾರಣದಿಂದ ಸೊ ಇಲ್ಲಿ ತುಂಬ ಒಂದು ಅವಶೇಷಗಳಾದರೆ ಇದ್ದಾವೆ. ಸೊ ಆದ ಕಾರಣದಿಂದ ಮಧುರೈನ ಒಂದು ರಿಚ್ ಸಿಟಿನೇ ಅಂತ ಕರೀತಾರೆ. ಮತ್ತು ಒಂದು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ ಸೊ ಒಂದು ಕೂಡಲ್ ಅಜಾಗರ್ ಟೆಂಪಲ್, ಅದು ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಟೆಂಪಲ್. ಒಂದು ಆಯಿರಂ ಕಾಲ್ ಮಂಟಪಂ ಅನ್ನೋದು ಕೂಡ ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಮಂಟಪ ಆಗಿದೆ. ಮತ್ತು ಮ್ಯೂಸಿಯಮ್ಸ್ ಆಗಿರ್ಬೋದು, ಹಿಲ್ಸ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಇಂಡಸ್ಟ್ರೀಸು, ಎಜುಕೇಷನ್ನು ಎಷ್ಟೊಂದಾದರೆ ಇದೆ. ಒಂದು ಹಿಲ್ಸ್ ಬಗ್ಗೆ ಮಾತಾಡೋದಾದರೆ ಒಂದು ಸೇನಿಕ್ ಹಿಲ್ಸ್ ಅಂತ ಒಂದು ಇದೆ, ಮಧುರೈನ ಒಂದು ಸೇನಿಕ್ ಹಿಲ್ಸು. ಮತ್ತು ಮ್ಯೂಸಿಯಂ ಬಂದುಬಿಟ್ಟು ಗಾಂಧಿ ಮೆಮೋರಿಯಲ್ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು 1959ರಲ್ಲಿ ಲಾಂಚ್ ಆಗಿರತಕ್ಕಂಥ ಒಂದು ಮ್ಯೂಸಿಯಮ್ಮು. ಒಂದು ಮಹಾತ್ಮ ಗಾಂಧೀಜಿ ಅವರ ಒಂದು ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಮ್ಯೂಸಿಯಮ್ಮು. ಸೊ ಟೆಂಪಲ್ಸ್ ಬಗ್ಗೆ ಮಾತಾಡೋದಾದರೆ ಇವಾಗ ನಾವು ಹೋಗ್ತಾ ಇರ್ತಕ್ಕಂತಹ ಒಂದು ಟೆಂಪಲ್ಲು ಸೊ ಮಧುರೈ ಮೀನಾಕ್ಷಿ ಅಮ್ಮನ ಒಂದು ಟೆಂಪಲ್ಗಾದರೆ ನಾವು ಹೋಗ್ತಾಯಿದ್ದೀವಿ ಇವಾಗ. ಮತ್ತು ಆಲುಮಿಗು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಟೆಂಪಲ್, ಮತ್ತು ಕೂಡಲ್ ಅಜಾಗರ್ ಟೆಂಪಲ್ ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಟೆಂಪಲ್. ಮತ್ತು ಎಜುಕೇಷನ್ ಬಗ್ಗೆ ಮಾತಾಡೋದಾದರೆ ಮಧುರೈ ಬಂದುಬಿಟ್ಟು ಒಂದು ಎಜುಕೇಷನಲ್ಲಿ ಮುಂದೆ ಇದೆ ಅಂತಲೇ ಹೇಳ್ಬೋದು. ಒಂದು ಅಟ್ರಾಕ್ಷನ್ಸ್ ಬಗ್ಗೆ ಮಾತಾಡೋದಾದರೆ ತುಂಬ ಒಂದು ಅಟ್ರಾಕ್ಷನ್ಸ್ ಆದರೆ ಇದೆ ಒಂದು ಮಧುರೈಯಲ್ಲಿ. ಒಂದು ಅದೇ ಮಧುರೈ ಮೀನಾಕ್ಷಿ ಅಮ್ಮನ ಒಂದು ಟೆಂಪಲ್, ಒಂದು ದೇವಸ್ಥಾನ, ಮತ್ತು ತಿರುಮಲೈ ನಾಯಕ್ ಪ್ಯಾಲೇಸ್, ಮತ್ತು ಆಯಿರಂ ಕಾಲ್ ಮಂಟಪಂ ಅಂತ ಹೇಳ್ಬಿಟ್ಟು ತುಂಬ ಅಟ್ರಾಕ್ಷನ್ಸ್ ಆದರೆ ಇದೆ. ಇವಾಗ ನಾವು ಒಂದು ಮಹಾತ್ಮ ಗಾಂಧಿ ಮ್ಯೂಸಿಯಂ ಮುಂದೆ ಆದರೆ ಇದ್ದೀವಿ. ಸೊ ಈ ಮ್ಯೂಸಿಯಮು ಒಂದು ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ಮ್ಯೂಸಿಯಮು. ಒಂದು ಆಗಿನ ಕಾಲದಲ್ಲಿ ಒಂದು ಮಹಾತ್ಮ ಗಾಂಧಿಯವರ ನೆನಪಿಗೋಸ್ಕರ ಒಂದು ಕಟ್ಟಿರ್ತಕ್ಕಂತಹ ಒಂದು ಮ್ಯೂಸಿಯಮು.
ನಾವು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಮ್ಯೂಸಿಯಂ ಆದರೆ ಬಿಟ್ಟು ಹೋಗ್ತಾ ಇದ್ದೀವಿ. ನಮಸ್ಕಾರ ದೇವರು. ಇವಾಗ ನಾನು ಬಂದುಬಿಟ್ಟು ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂತಹ ಒಂದು ಟೆಂಪಲ್ಗಾದರೆ ಹೋಗ್ತಾ ಇದ್ದೀನಿ. ಸೊ ಮಧುರೈಯಲ್ಲೇ ತುಂಬ ಒಂದು ಫೇಮಸ್ ಆಗಿರ್ತಕ್ಕಂಥ ಟೆಂಪಲು. ಸೊ ಅಲ್ಲಿಗಾದರೆ ಹೋಗ್ತಾ ಇದ್ದೀನಿ. ಸೊ ಒಳ್ಳೆ ಕ್ಲೈಮೇಟ್ ಆದರೆ ಇದೆ. ಈವ್ನಿಂಗಿಗೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು, ಒಂದು ಜನ ಸಾಗರನೇ ಬಂದಿದ್ದಾರೆ ಇಲ್ಲಿಗೆ. ಜಾತಿ ಮತ ಭೇದ ಅಂತ ತಿಳ್ಕೊಂಡಿರೋ ಎಷ್ಟೊಂದು ಜನ ಆದರೆ ಬಂದಿರ್ತಾರೆ. ಸೊ ಎಲ್ಲ ನೋಡಿ ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ಇಲ್ಲಿಗೆ. ಸುಮಾರು ಈ ಮಧುರೈನ ಒಂದು ಟೆಂಪಲ್ ಸಿಟಿನೂ ಅಂತ ಕರೀತಾರೆ. ಸುಮಾರು ಈ ಮಧುರೈಯಲ್ಲಿ ಬಂದುಬಿಟ್ಟು 200-300 ಟೆಂಪಲ್ಸ್ ಆದರೆ ಕಾಣಿಸುತ್ತೆ. ತುಂಬ ಜನ ಅಂದರೆ ನೋಡಿ ನಿಮ್ಗೆ ಯಾವ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು, ಒಂದು ವ್ಯಾಪಾರಿಗಳಾಗಿರ್ಬೋದು ಎಲ್ಲ ಅವರು ಒಂದು ಟೈಮಿಂಗ್ಸ್ ಬಂದುಬಿಟ್ಟು 12 to 4 ಇರುತ್ತೆ, ಮತ್ತು 4 to 9 ಆದರೆ ಇರುತ್ತೆ. ಸೊ ಆ ಟೆಂಪಲ್ ಟೈಮಿಂಗ್ಸ್ ಆದರೆ ಒಂದು ಈ ಟೈಮಲ್ಲಾದರೆ ನಾವು ದರ್ಶನ ಮಾಡ್ಕೋಬೋದು. ಸೊ ಈ ಟೈಮ್ ಏನಿರುತ್ತೆ, ಸೊ ಈ ಟೈಮ್ ಬಂದುಬಿಟ್ಟು ಒಂದು ದರ್ಶನ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಆಗಿದೆ. ಒಂದು ಟೆಂಪಲ್ ದರ್ಶನ ಮಾತ್ರ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆಗಾದರೆ ಬಂದುಬಿಟ್ವಿ. ಸುಮಾರು ಒಂದು ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಗುರು. ಪ್ರತಿದಿನವೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನನಗಂತೂ ಒಳ್ಳೆ ಕ್ಲೈಮೇಟ್ ಆದರೆ ಕಾಣಿಸ್ತಾ ಇದೆ. ಈವ್ನಿಂಗಿಗೆ ತುಂಬ ಒಂದು ಶಾಪ್ಸು, ಈ ಲೈಟಿಂಗ್ಸು. ಗೈಸ್ ಇದು ಬಂದುಬಿಟ್ಟು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಒಂದು 2ನೇ ಬಾರಿ ಆದರೆ ವಿಸಿಟ್ ಮಾಡ್ತಾಯಿದ್ದೀನಿ ಈ ಟೆಂಪಲ್ನ. ಸೊ ನಿಮಗೆ ಈ ಟೆಂಪಲ್ನ ಎಂಟ್ರೆನ್ಸ್ ಆದರೆ ಈ ಥರ ಕಾಣಿಸ್ಬಿಡುತ್ತೆ. ಸೊ ನಿಮಗೆ ಮೇಯ್ನ್ ಎಂಟ್ರೆನ್ಸ್ ಆದರೆ ಸೊ ಇದೇನಪ್ಪ ವರ್ಲ್ಡ್ ಫೇಮಸ್ ಟೆಂಪಲ್ ಮಧುರೈ ಮೀನಾಕ್ಷಿ ಟೆಂಪಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಟೆಂಪಲ್ ಪಕ್ಕದಲ್ಲೇ ಒಂದು ನಂದಿ ಆದರೆ ಕಾಣಿಸುತ್ತೆ ನಿಮಗೆ. ಸುಮಾರು ಒಂದು 200 ಮೀಟರ್ಸ್ ಡಿಸ್ಟೆನ್ಸಲ್ಲಾದರೆ ಇರುತ್ತೆ ನಂದಿ. ತುಂಬ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ನಂದಿ ಸರ್ಕಲ್ ಇದು. ಸೊ ಈ ಸ್ಟ್ರೀಟಲ್ಲಿ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಬೇಕು ಅಂತ ಯಾರೋ ಹೇಳಿದ್ರು. ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋದೆ ನಾನು. ಒಳ್ಳೆ ಒಂದು ಸುಗಂಧದ ವಾಸನೆಗಳಾದರೆ ಬರುತ್ತೆ. ಒಂದು ಅಗರಬತ್ತಿ ಸನ್ನಾದರೆ ಹಚ್ಚಿರ್ತಾರೆ. ಸೊ ಈ ಸ್ಟ್ರೀಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೀವು. ಒಂದು ಬಾರಿ ಬಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಗುತ್ತೆ ನಿಮಗೆ. ಅದು ಹೇಳ್ಕೊಳ್ಳೋಕ್ಕಾಗದೇ ಇರೋಂಥದ್ದು ಆ ಥರ ಇರುತ್ತೆ. ನಮಸ್ಕಾರ ದೇವರು. ವೆಲ್ಕಮ್ ಟು ಮಧುರೈ ಮೀನಾಕ್ಷಿ ಅಮ್ಮನ ಒಂದು ಟೆಂಪಲ್. ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಟೆಂಪಲ್ ಬಂದುಬಿಟ್ಟು 2500 ವರ್ಷಗಳ ಒಂದು ಹಳೆಯ ಒಂದು ದೇವಾಲಯ ಆಗಿದ್ದೇವೆ. ಇದರ ವಾಸ್ತುಶಿಲ್ಪ ಮಹಿಮೆ ಎಲ್ಲನೂ ಒಂದು ಭಾರತೀಯರನ್ನು ಒಂದು ಆಕರ್ಷಣೆ ಮಾಡೋಂತಹ ಒಂದು ಸಂಗತಿಗಳಾದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸುಮಾರು ಇದರಲ್ಲಿ 4 ಗೋಪುರಗಳಾದರೆ ಕಾಣಿಸುತ್ತೆ ನಿಮಗೆ ಮುಂದೆ ಕಾಣಿಸ್ತಾ ಇರುವಂತಹ ಒಂದು ಟೆಂಪಲಲ್ಲಿ. ಆ 4 ಗೋಪುರಗಳಲ್ಲಿಯೂ ಒಂದು ಪ್ರವೇಶವನ್ನು ಪಡೆಯಬಹುದು. ಮತ್ತು ಇದೊಂದು 5ನೇ ಒಂದು ಸಾಮಾನ್ಯವಾದ ಒಂದು ಪ್ರವೇಶ ಆದರೆ ಇರುತ್ತದೆ. ಸೊ ನಿಮಗೆ ಒಂದು ವಿಡಿಯೋ ಒಂದು ಮೊದಲಲ್ಲೇ ತೋರಿಸಿದ್ದೆ ನಾನು ಆ ಒಂದು ಪ್ರವೇಶವನ್ನು. ನಮಸ್ಕಾರ ದೇವರು. ಇವಾಗ ನಾನು ಬಂದ್ಬಿಟ್ಟು ವರ್ಲ್ಡ್ ಫೇಮಸ್ ಆಗಿರ್ತಕ್ಕಂತಹ ಒಂದು ಟೆಂಪಲ್ ಮುಂದೆ ಆದರೆ ಇದ್ದೀನಿ. ಸುಮಾರು ಒಂದು 2500 ವರ್ಷಗಳ ಹಳೆಯ ದೇವಸ್ಥಾನ. ಒಂದು ಪ್ರಪಂಚದಲ್ಲೇ ಐತಿಹಾಸಿಕ ಒಂದು ದೇವಸ್ಥಾನ ಇದು. ಪ್ರತಿದಿನ ಸುಮಾರು ಒಂದು ಲಕ್ಷಾಂತರ ಜನನೇ ಬರ್ತಾರೆ ಅಂತ ಹೇಳ್ಬೋದು. ಸೊ ಇದೇ ಒಂದು ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನ. ಈ ದೇವಸ್ಥಾನವು ಶಿವ ಒಂದು ದೇವರಿಗೆ ಮತ್ತು ಪತ್ನಿಯಾಗಿರುವಂತಹ ಪಾರ್ವತಿ ಅವರಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿದೆ.
ಭಾರತದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವಂತಹ ಒಂದು ದೇವಾಲಯಗಳಲ್ಲಿ ಇದು ಒಂದು ದೇವಾಲಯ ಆಗಿದೆ. ಜಾತಿ ಮತ ಧರ್ಮ ಭೇದ ಅನ್ನದೇ ಎಷ್ಟೊಂದು ಭಕ್ತರಾದರೆ ಬಂದು ಹೋಗ್ತಾ ಇರ್ತಾರೆ. ಸುಮಾರು ದಿನಕ್ಕೆ ಒಂದು ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ದೇವಾಲಯ ಒಂದು ಶಿವ ಪಾರ್ವತಿಯರಿಗೆ ಒಂದು ಸಮರ್ಪಿತವಾಗಿರುತ್ತದೆ. ಒಂದು ಪಾರ್ವತಿ ವೇಷದಲ್ಲಿ ಮೀನಾಕ್ಷಿ, ಒಂದು ಶಿವನ ರೂಪದಲ್ಲಿ ಒಂದು ಸುಂದರೇಶ್ವರ ಅಂತ ಒಂದು ಹೆಸರುಗಳಾದರೆ ಇರುತ್ತೆ. ಸುಮಾರು ಇದರಲ್ಲಿ ಒಂದು 4 ಗೋಪುರಗಳಾದರೆ ನಿಮಗೆ ಕಾಣಿಸುತ್ತೆ. ಮತ್ತು 5 ಎಂಟ್ರೆನ್ಸ್ ಆದರೆ ಇರುತ್ತೆ. ಒಂದು ಟೆಂಪಲ್ನ ಟೈಮಿಂಗ್ಸ್ ಬಂದುಬಿಟ್ಟು 5ರಿಂದ ಒಂದು 12:30, 4ರಿಂದ 9:30 ಆಗಿ ಇರುತ್ತದೆ. ಸುಮಾರು ಒಂದು 14 ಎಕರೆಗಳಲ್ಲಾದರೆ ಈ ಒಂದು ದೇವಾಲಯ ಆದರೆ ಅಡಗಿರುತ್ತೆ. ಮತ್ತು ಎಲ್ಲನೂ ಒಂದು 4 ಎಂಟ್ರೆನ್ಸ್ಗಳ ಗೋಪುರಗಳ ಹತ್ತಿರನೂ ಒಂದು ಲಾಕರ್ಸ್ ಒಂದು ಸಿಸ್ಟಮ್ ಆದರೆ ಇಟ್ಟಿರ್ತಾರೆ. ಮತ್ತು ಈ ಒಂದು ದೇವಾಲಯದ ಒಳಗಡೆ ಮೊಬೈಲ್ ಫೋನ್ನ ಬಳಕೆ ಇಲ್ಲ. ಸೊ ಅದೇ ಥರ ಯಾವುದೇ ತರಹದ ಒಂದು ಪಾನ್ ಪರಕ್ ಆಗಿರ್ಬೋದು, ಗುಟ್ಕಾ ಗಾಂಜಾ ಎಲ್ಲನೂ ಅಲ್ಲೇ ಅವಾಯ್ಡ್ ಮಾಡ್ತಾರೆ. ಮತ್ತು ಸುಮಾರು ಒಂದು ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 50ರಿಂದ 100 ರೂಪಾಯಿಗಳಾದರೆ ಇರುತ್ತೆ ದರ್ಶನದ ಒಂದು ಎಂಟ್ರೆನ್ಸ್ ಫೀಸು. ಮತ್ತು ಫ್ರೀ ದರ್ಶನ ಇರುತ್ತೆ. ಸೊ ನಾವು ಒಂದು ಸಾಮಾನ್ಯ ಪ್ರವೇಶವಾದರೆ ಮಾಡಿದ್ದೀವಿ. ಮತ್ತು ಒಳಗಡೆ ಹೋಗಿದ ತಕ್ಷಣ ನಿಮಗೆ ನಂದಿಯ ಪ್ರವೇಶ ಆದರೆ ಮಾಡ್ಬೋದು. ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಸೊ ಅದೇ ಥರ ಮುಂದಕ್ಕೆ ಹೋಗ್ತಾ ಇದ್ದರೆ ಒಂದು ಮೀನಾಕ್ಷಿ ಅಮ್ಮನವರ ಒಂದು ಪ್ರವೇಶ ಆದರೆ ಮಾಡ್ಬೋದು. ಸೊ ಅವರ ಒಂದು ದರ್ಶನ ಆದರೆ ಮಾಡ್ಕೋಬೋದು. ಸೊ ಆ ದರ್ಶನದ ನಂತರ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಒಂದು ಗೋಲ್ಡನ್ ಲೋಟಸ್ ಪಾಂಡ್ ಅನ್ನೋದಾದರೆ ಬರುತ್ತೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಈ ಗೋಲ್ಡನ್ ಲೋಟಸ್ ಪಾಂಡ್ ಬಂದುಬಿಟ್ಟು ಒಂದು ಪ್ರವೇಶ ಆಗಿದ ತಕ್ಷಣ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗಾದರೆ ಕಾಣಿಸುತ್ತೆ. ಸೊ ಈ ಬಂದುಬಿಟ್ಟು ಆ ಲೋಟಸ್ ಇದೆ ಅಲ್ವಾ, ಸೊ ಈ ಬ್ರಿಟಿಷರಾದರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಪುರಾಣಗಳಾದರೆ ಹೇಳುತ್ತೆ. ಸೊ ಈ ಒಂದು ಗೋಲ್ಡನ್ ಲೋಟಸ್ ಅನ್ನೋದು ಅದು ಒಂದು ಕಂಪ್ಲೀಟ್ ಗೋಲ್ಡಲ್ಲೇ ನಿರ್ಮಾಣ ಆದರೆ ಮಾಡಿರ್ತಾರೆ. ಸೊ ನೋಡೋಕ್ಕೆ ತುಂಬ ಒಂದು ಅದ್ಭುತವಾದಾಗಿದ್ರೆ ಆಕರ್ಷಣೆ ಆದರೆ ಕಾಣಿಸುತ್ತೆ ನಿಮಗೆ. ಒಂದು ಅದಾಗಿದ ಕೂಡಲೇ ನೀವು ಒಂದು 1000 ಪಿಲ್ಲರ್ಸ್ ಮಂಟಪ ಮಾತ್ರ ಒಂದು ವೀಕ್ಷಣೆ ಮಾಡಬೇಕು. ನಿಮಗೆ ಇಲ್ಲಿ ಒಂದು ಚಿತ್ರೀಕರಣ ಮಾಡಿದ್ದೇನೆ. ಈ ಮಂಟಪನಾದರೆ ನೀವು ತಪ್ಪದೇ ವೀಕ್ಷಣೆ ಮಾಡಬೇಕು. 985 ಒಂದು ಪಿಲ್ಲರ್ಸ್ ಆದರೆ ಇರುತ್ತೆ. ಮತ್ತು 22 ಒಂದು ಮ್ಯೂಸಿಕಲ್ ಪಿಲ್ಲರ್ಸ್ ಆದರೆ ಇರುತ್ತೆ. ಅಂದರೆ ಸಂಗೀತದ ಒಂದು ಪಿಲ್ಲರ್ಸ್ ಆದರೆ ಇರುತ್ತೆ. ನೋಡೋದಕ್ಕೆ ತುಂಬ ಒಂದು ಅದ್ಭುತವಾಗದ್ರೇ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ವಿಸಿಟ್ ಮಾಡಲೇಬೇಕು ನೀವು ಇದನ್ನು. ಕೊನೆಯದಾಗಿ ನಾವು ಒಂದು ಸುಂದರೇಶ್ವರನ ಒಂದು ದರ್ಶನ ಆದರೆ ಪಡ್ಕೊಂಡು ಹೊರಡಿದ್ವಿ. ಹೇಗೆ ಒಂದು ಸಾಗಿತ್ತು ಒಂದು 13 ನಿಮಿಷಗಳ ಒಂದು ಕಾಲ, ಒಂದು ಕಾಮೆಂಟ್ ಮಾಡಿ ಹೇಗಿತ್ತು ಈ ಒಂದು ಚಿತ್ರೀಕರಣ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಿ, ಅದೇ ಥರ ಈ ಒಂದು ವಿಡಿಯೋನ ಒಬ್ಬರಿಗೆ ಶೇರ್ ಮಾಡಿ. ಸೊ ಅದೇ ನಾನು ನಿಮ್ಮಲ್ಲಿ ಬಯಸೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.